ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಬೇರೆ 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 ಕ್ಯಾರೆಕ್ಟರ್ಸ್ ಆಗಿ ಜೀವನ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ನನ್ನನ್ನು ತಗೊಳ್ಳಿ. ನಾನು ನನ್ನ ಮಕ್ಕಳಿಗೆ ತಾಯಿ, ಅದೊಂದು ಕ್ಯಾರೆಕ್ಟರ್. ನನ್ನ ಹಸ್ಬೆಂಡ್ಗೆ ನಾನೊಂದು ವೈಫು, ಅದೊಂದು ಕ್ಯಾರೆಕ್ಟರ್. ನನ್ನ ಅತ್ತೆ ಮಾವಂದರಿಗೆ ನಾನು ಒಬ್ಬ ಸೊಸೆ, ಅದೊಂದು ಕ್ಯಾರೆಕ್ಟರ್. ಆಮೇಲೆ ನನ್ನ ತಂದೆ ತಾಯಿಯರಿಗೆ ನಾನೊಬ್ಬ ಮಗಳು, ಅದೊಂದು ಕ್ಯಾರೆಕ್ಟರ್ ಆಯಿತಾ. ನನ್ನ ತಂಗಿ ತಮ್ಮನಿಗೆ ನಾನೊಬ್ಬ ಅಕ್ಕ. ಈ ರೀತಿಯಾಗಿ ಬೇರೆ 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 ಕ್ಯಾರೆಕ್ಟರ್ಸಲ್ಲಿ ನಾವು ಜೀವನ ಮಾಡ್ತಿರ್ತೀವಿ ಅಲ್ವಾ. ಈಗ ಮಕ್ಕಳ ಹತ್ರ ಹೋದಾಗ ನಾನು ತಾಯಿ ಕ್ಯಾರೆಕ್ಟರ್ ಇದ್ದಾಗ ತಾಯಿ ಕ್ಯಾರೆಕ್ಟ್ರಲ್ಲಿ ಮಾತ್ರ ಇರ್ತೀನಿ. ಅಂದರೆ ಆ ಮಕ್ಕಳ ಹತ್ರ ನಾನಾಯಿತು, ನನ್ನ ಆ ತಾಯಿ ಅನ್ನೋ ಕ್ಯಾರೆಕ್ಟರ್ ಆಯಿತು, ಅಷ್ಟೇ. ಬೇರೆ ಕ್ಯಾರೆಕ್ಟರ್ಸ್ ಬರಲ್ಲ ಇಲ್ಲಿ ಅಲ್ವಾ. ಆಮೇಲೆ ಈಗ ಅತ್ತೆ ಮಾವನ ಹತ್ರ ಹೋದಾಗ ಅತ್ತೆ ಮಾವ ಅನ್ನೋ ಕ್ಯಾರೆಕ್ಟರ್ಸು ಮತ್ತು ಸೊಸೆ ಅನ್ನೋ ಈ ಕ್ಯಾರೆಕ್ಟರ್ ಅಷ್ಟೇ ಇರ್ತೀವಿ. ಇಲ್ಲಿ ಬೇರೆ ಕ್ಯಾರೆಕ್ಟರ್ ಬರಲ್ಲ. ಸೊ ನಮ್ಮನ್ನು ನಾವೇ ಆ ಸಂದರ್ಭಕ್ಕೆ ತಕ್ಕಂತೆ, ನಮ್ಮ ಎದುರುಗಡೆ ಇರುವಂಥ ಮನುಷ್ಯರಿಗೆ ತಕ್ಕಂತೆ ಕ್ಯಾರೆಕ್ಟರ್ಸ್ನ ಚೇಂಜ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ. ಈಗ ನೀವು ಒಂದೇ ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ಎಷ್ಟೊಂದು ರೀತಿಯಾದ ಕ್ಯಾರೆಕ್ಟರ್ಸಲ್ಲಿ ಬದುಕ್ತಾ ಇದ್ದೀರಾ ಅಂತ. ಅದು ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬಹುದು, ಹೊರಗಡೆ ಆಗಿರ್ಬೋದು, ನಿಮ್ಮ ಕೆಲಸದ ಒಂದು ಜಾಗದಲ್ಲಾಗಿರ್ಬೋದು, ಎಲ್ಲೇ ಹೋಗಲಿ ಯಾವುದೋ ಒಂದು ಕ್ಯಾರೆಕ್ಟರಲ್ಲಿ ಇದ್ದೇ ಇರ್ತೀವಿ ನಾವು ಅಲ್ವಾ. ಈಗ ನಮ್ಮಲ್ಲಿ ಒಂದು ಮನುಷ್ಯನಲ್ಲಿ ಇಷ್ಟೊಂದು ಕ್ಯಾರೆಕ್ಟರ್ ಇದೆ ಅಂತಂದರೆ ಆಗ ನಮ್ಮಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಲ್ವಾ. ಈಗ ನಾನು ಯಾಕೆ ಈ ವಿಷಯ ಹೇಳಿದೆ ಅಂತಂದರೆ, ನಾವು ಒಂದು ದಿನದಲ್ಲೇ ತಗೊಳ್ಳಿ, ಒಂದು ದಿನದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಷ್ಟೊಂದು ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡ್ತಾ ಇರುವಾಗ ನಮ್ಮ ಮನಸ್ಸು ಹೇಗಿರಬಹುದು. ಬರೀ ಒಂದು ಕ್ಯಾರೆಕ್ಟರ್ನ ಥಾಟ್ಸ್ ಇರುವಾಗಲೇ ಮತ್ತೊಂದು ಕ್ಯಾರೆಕ್ಟ್ರಲ್ಲಿ ಹೋಗ್ಬಿಟ್ಟಿರ್ತೀವಿ, ಮತ್ತು ಆ ಕ್ಯಾರೆಕ್ಟರ್ನ ಯೋಚನೆಗಳಲ್ಲಿ ಇರುವಾಗಲೇ ಇನ್ನೊಂದು ಕ್ಯಾರೆಕ್ಟರ್ಗೆ ಹೋಗ್ಬಿಡ್ತೀವಿ. ಈ ಥರ ಬೇರೆ 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 ಕ್ಯಾರೆಕ್ಟರ್ಗಳಲ್ಲಿ ನಾವು ಚೇಂಜ್ ಆಗ್ತಾ ಹೋದಷ್ಟೂ ನಮ್ಮ ಆಲೋಚನೆಗಳ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ನಮ್ಮ ಮನಸ್ಸಿನ ಒಂದು ಪಂಜರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು ಅಲ್ವಾ. ಸೊ ಈ ರೀತಿ ಆಲೋಚನೆಗಳ ಪ್ರವಾಹ ಬರ್ತಾ ಇದ್ದಷ್ಟು ನಾವೇನು ಮಾಡ್ತೀವಿ, ಆ ಆಲೋಚನೆಗಳ ಜೊತೆನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆದರೆ ಈಗ ನಾನು ನಿಮ್ಗೊಂದು ಹೊಸ ವಿಷಯ ಹೇಳ್ತೀನಿ. ನಾವು ಆಲೋಚನೆಗಳ ಜೊತೆ ಟ್ರಾವೆಲ್ ಮಾಡದೆ ಆಲೋಚನೆಗಳನ್ನು ನಮ್ಮ ಒಳಗೆ ಬಿಟ್ಬಿಟ್ಟು ನಾವು ನಮ್ಮ ಮನಸ್ಸಿಂದ ಹೊರಗಡೆ ಹೋಗಿ ನಮ್ಮನ್ನು ನಾವೇ ಒಂದು ಕ್ಯಾರೆಕ್ಟರ್ ಥರ ನೋಡ್ಕೋಬೇಕು. ಅಂದರೆ ಇನ್ನೂ ನೀಟಾಗಿ ಅರ್ಥ ಆಗೋ ಥರ ಹೇಳ್ತೀನಿ. ಈಗ ಯಾರಾದರೂ ನಮ್ಮನ್ನು ಏನಾದರೂ ಒಂದು ಮಾತು ಅಂದ್ಬಿಟ್ರು ಅಂದರೆ ನಾವೇನು ಮಾಡ್ತೀವಿ, ಅಯ್ಯಯ್ಯೋ ಇವ್ರು ನನ್ನ ಈ ಥರ ಅಂದ್ಬಿಟ್ರಲ್ಲ ಅಂತ ಬೇಜಾರು ಮಾಡ್ಕೊಂಡ್ಬಿಡ್ತೀವಿ ಅಥವಾ ಕೋಪ ಮಾಡ್ಕೊಂಡ್ಬಿಡ್ತೀವಿ ಅಲ್ವಾ. ಅದ್ರ ಬದಲು ನಾವೇ ಅವ್ರ ಕ್ಯಾರೆಕ್ಟರಲ್ಲಿದ್ದು ಆಲೋಚನೆ ಮಾಡಿದಾಗ, ಅವ್ರ ಜಾಗದಲ್ಲಿದ್ದು ಆಲೋಚನೆ ಮಾಡಿದಾಗ, ಯಾಕಪ್ಪ ಈ ಥರ ಮಾತಂದರು, ಯಾಕಿರಬಹುದು, ಅವ್ರ ಮನಸ್ಸಿನಲ್ಲಿ ಏನು ನಡೀತಾ ಇತ್ತು, ಯಾಕೆ ಈ ಥರ ಹೇಳಿರಬಹುದು ಅಂತ ಯೋಚನೆ ಮಾಡಿದಾಗ ನಮಗೆ ಅವ್ರ ಮನಸ್ಸು ಅರ್ಥ ಆಗುತ್ತೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ನಿಮ್ಮ ಮ್ಯಾನೇಜರ್ ಇರ್ತಾರೆ, ಅವರು ಯಾವುದೋ ಕೆಲಸದ ಟೆನ್ಷನಲ್ಲಿ ಬಂದು ನಿಮ್ಮ ಮೇಲೆ ಸಿಕ್ಕಾಪಟ್ಟೆ ಕೂಗಾಡ್ಬಿಡ್ತಾರೆ. ಆಗ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ? ನಾನು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಆದರೂ ನನ್ನನ್ನು ಎಷ್ಟೊಂದು ಮಾತುಗಳು ಅಂದ್ಬಿಟ್ರಲ್ವಾ ಅಂತ ಅಂದ್ಕೊಳ್ತೀರಾ, ಇನ್ನು ಬೇಜಾರು ಮಾಡ್ಕೊಳ್ತೀರಾ ಅಲ್ವಾ. ಅಂದರೆ ಆಗೇನಾಗ್ತಿದೆ ಅಂದರೆ ನಿಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳ ಹಿಂದೆಯೇ ನೀವು ಓಡ್ತಾ ಇದ್ದೀರಾ. ನಿಮ್ಮ ಮನಸ್ಸಿಂದ ಆಚೆ ಬರ್ತಾ ಇಲ್ಲ, ನಿಮ್ಮ ಒಳಗಡೆನೆ ಏನು ನಡೀತಾ ಇದೆಯೋ ಆ ಮನಸ್ಸಿನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಅವ್ರು ಬೈದ್ರು ಅನ್ನೋದೇ ಇದೆ. ಅಂದರೆ ಅದರ ಜೊತೆನೇ ಟ್ರಾವೆಲ್ ಮಾಡ್ತಾ ಇದ್ದೀರಾ. ಅದರ ಬದಲು ನಾನು ಹೇಳೋದು, ನೀವೇ ಆ ಕ್ಯಾರೆಕ್ಟರ್ ಆಗಿ ಚೇಂಜ್ ಆಗಿಬಿಡಿ. ಅಂದರೆ ಈಗ ನೀವೇ ನಿಮ್ಮ ಮ್ಯಾನೇಜರ್ ಅಂತ ಅಂದ್ಕೊಂಬಿಡಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೋ ಎಂಪ್ಲಾಯಿ ಇದ್ದಾರೆ, ನೀವು ಮ್ಯಾನೇಜರು, ನೀವೇನೋ ತಪ್ಪು ಮಾಡಿದ್ದೀರಾ. ಅಂದರೆ ನಿಮ್ಮ ಜಾಗದಲ್ಲಿ ಇರೋರು ಯಾರೋ ಏನೋ ತಪ್ಪು ಮಾಡಿದ್ದಾರೆ, ಈಗ ನೀವು ಮ್ಯಾನೇಜರ್ ಜಾಗದಲ್ಲಿದ್ದೀರಾ. ಈಗ ನೀವಾಗಿದ್ರೆ ಏನು ಮಾಡ್ತಿದ್ರಿ? ಈ ರೀತಿ ತಪ್ಪು ಮಾಡಿದವ್ರನ್ನ ಇದೇ ಥರ ಬೈತಾ ಇದ್ರಾ ಅಥವಾ ಬೇರೆ ಯಾವುದಾದ್ರೂ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಾ ಅಂತ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೇನು ಅನ್ಸುತ್ತೆ ಗೊತ್ತಾ?
ಖಂಡಿತ ಇವ್ರ ಥರ ನಾನಂತೂ ಹರ್ಟ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಅವ್ರಿಗೆ ಅರ್ಥ ಆಗೋ ಥರ ಹೇಳ್ತಾ ಇದ್ದೆ ಅಂತಲೇ ಅನ್ಕೊಳ್ತೀರ ಅಲ್ವಾ. ಸೊ ಇವಾಗಿಲ್ಲಿ ಏನು ಅಬ್ಸರ್ವ್ ಮಾಡಿದ್ರಿ ನೀವು, ಅವರು ಕೂಗಾಡಿದ್ದಕ್ಕೇನೆ ನೀವೇನಾದರೂ ಮ್ಯಾನೇಜರ್ ಕ್ಯಾರೆಕ್ಟರಲ್ಲಿ ಇದ್ದಿದ್ರೆ ನೀವು ಅದನ್ನು ಬೇರೆ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ರಿ, ನೀವು ಅವ್ರಿಗೆ ಅರ್ಥ ಮಾಡಿಸೋ ಥರ ಹೇಳ್ತಾ ಇದ್ರಿ. ಈಗ ನೀವೇನು ಪಾಠ ಕಲ್ತ್ರಿ, ಒಬ್ಬರು ತಪ್ಪು ಮಾಡಿದಾಗ ನಾವು ಈ ರೀತಿ ಹರ್ಟ್ ಆಗೋ ಥರ ಕೂಗಾಡಬಾರ್ದು, ಅವರ ತಪ್ಪನ್ನು ನಾವು ತೋರಿಸ್ಬೇಕು, ಇದು ತಪ್ಪು ಇದು ಸರಿ, ಹೀಗೆ ಮಾಡಬಾರ್ದು ಹೀಗೆ ಮಾಡಬೇಕು ಅಂತ ನಾವು ಹೇಳಬೇಕು ಅನ್ನೋ ಪಾಠ ಕಲ್ತ್ರಿ ಅಲ್ವಾ. ಇದೇ ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಮನೆಯಲ್ಲಿ, ಹೊರಗಡೆ ಎಲ್ಲ ಕಡೆ ನಡೀತಾ ಇರೋದು ಇದೆ. ನಮ್ಮನ್ನು ಯಾರಾದರೂ ಒಂದು ಮಾತು ಅಂದರು ಅಂದರೆ ನಾವು ಅವ್ರ ಜಾಗದಲ್ಲಿದ್ದರೆ ಏನು ಮಾಡ್ತಿದ್ವಿ ಅಂತ ಅಂದ್ಕೊಂಡು ಆ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಿದ್ವಿ ಅಂತ ನೀವು ಅಂದ್ಕೊಂಡಾಗ ನಿಮ್ಮ ಒಳಗಡೆ ಒಂದು ಅನಿಸಿಕೆ ಬರುತ್ತಲ್ವಾ, ನೀವಾಗಿದ್ದಿದ್ರೆ ಆ ಜಾಗದಲ್ಲಿ ಈ ಥರ ಮಾಡ್ತಿದ್ರಿ ಅಂತ. ಅಂದರೆ ಆ ಒಂದು ಇನ್ಸಿಡೆಂಟಿಂದ ನೀವು ಆ ಪಾಠ ಕಲ್ತಿದ್ದೀರಾ, ನಿಮ್ಮ ಎದುರುಗಡೆ ಆ ರೀತಿಯಾದ ಒಂದು ಇನ್ಸಿಡೆಂಟ್ ಬಂದರೆ ನೀವು ಹೇಗೆ ಹ್ಯಾಂಡಲ್ ಮಾಡಬಹುದು ಅನ್ನೋ ಪಾಠ ಕಲ್ತಿದ್ದೀರಾ. ಹಾಗಾಗಿ ನಮ್ಮ ಇಡೀ ಜೀವನನೇ ಒಂದು ಪಾಠಶಾಲೆ. ಈ ಥರ ನಮಗೆ ಪ್ರಾಕ್ಟಿಕಲ್ ಆಗಿರುವಂಥ ಪಾಠಗಳು ದಿನವಿಡೀ ನಡೀತಾನೇ ಇರುತ್ತೆ. ತುಂಬ ಜನ ಬಂದು ಹೇಳ್ತಾ ಇರ್ತೀರಾ, ಫ್ಯಾಮಿಲಿಲಿ ಒಂದು ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ, ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ಸ್ ಇದೆ, ಅದು ಇದು ಅಂತೆಲ್ಲ ಅಲ್ವಾ. ಸೊ ನಾನೇನು ಹೇಳ್ತೀನಿ ಅಂದರೆ, ನೀವು ಅವ್ರ ಕ್ಯಾರೆಕ್ಟರಲ್ಲಿ ಇದ್ದು ನೋಡಿ ಒಂದು ಸಲ, ಆಗ ನೀವು ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಅಂತ ಅಂದ್ಕೊಂಡಾಗ ನೀವು ಏನು ಪಾಠ ಕಲ್ತ್ರಿ ಅನ್ನೋದು ಗೊತ್ತಾಗುತ್ತೆ. ಆಗ ಆ ರೀತಿ ಗೊತ್ತಾದಾಗ ನಿಮಗೆ ಅವ್ರು ಅಂದಿರೋ ಮಾತುಗಳಿಗೆ ಬೇಜಾರೇ ಆಗಲ್ಲ, ನಿಮಗೆ ಖುಷಿ ಆಗುತ್ತೆ, ಯಾಕಂದರೆ ನೀವು ಇಲ್ಲೊಂದು ಪಾಠ ಕಲ್ತಿದ್ದೀರಾ ಅಂತ. ಸೊ ಇದನ್ನೇ ನಾನು ಹೇಳಿದ್ದು, ನಿಮ್ಮ ಮನಸ್ಸು ಜೊತೆ ಟ್ರಾವೆಲ್ ಮಾಡದೆ ಮನಸ್ಸಿನಿಂದ ಹೊರಗಡೆ ಬಂದು ನಿಮ್ಮನ್ನು ನೀವು ನೋಡಿ ಅಂತ ಹೇಳಿದ್ದಕ್ಕೆ ಅರ್ಥ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ಅಲ್ವಾ. ಏನಾದರೂ ಒಂದು ಸನ್ನಿವೇಶ ಆಗಿ ನಿಮ್ಮ ಮನಸ್ಸಿಗೆ ನೋವು, ದುಃಖ, ಕೋಪ, ಬೇಜಾರು ಆದಾಗ ಅಯ್ಯೋ ಹೀಗಾಯ್ತಲ್ಲ ಅಂತ ಕೊರಗ್ತಾ ಕೂತ್ಕೊಳ್ದೆ ಅವರ ಜಾಗದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ ಅಂತ ನಿಮ್ಮ ಎದುರುಗಡೆ ಇರೋರ ಪ್ಲೇಸಲ್ಲಿ ನೀವಿದ್ದು ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಆಗ ನಿಮಗೆ ಅರ್ಥ ಆಗುತ್ತೆ. ಅಂದರೆ ನಿಮ್ಮ ಮನಸ್ಸಿಂದ ಹೊರಗಡೆ ಬಂದು ನಿಮ್ಮನ್ನು ನೀವೇ ನೋಡ್ಕೊಳ್ತಾ ಇದ್ದೀರಾ. ಇನ್ನೂ ಕ್ಲಿಯರಾಗಿ ಹೇಳ್ತೀನಿ ನೋಡಿ, ಈಗ ನೀವು ಯಾವುದೋ ಒಂದು ಫಿಲಮ್ಗೆ ಹೋಗಿದ್ದೀರಾ, ಅದು ಸೂಪರ್ ಡೂಪರ್ ಹಿಟ್ಟಾಗಿರುವಂಥ ಒಂದು ಫಿಲಮ್, ಅದರಲ್ಲಿರೋ ಒಂದೊಂದು ಸೀನ್ ಕೂಡ ನಮ್ಮ ರಿಯಲ್ ಲೈಫಲ್ಲಿ ನಡೀತಾ ಇರೋ ಥರನೇ ಅವರು ಪಿಕ್ಚರೈಸ್ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದೀರಾ. ನೋಡ್ತಾ ನೋಡ್ತಾ ಅಲ್ಲಿ ಯಾವುದೋ ಒಂದು ಟ್ರ್ಯಾಜಿಡಿ ಸೀನ್ ಬಂದ್ಬಿಡುತ್ತೆ, ಯಾರೋ ಒಬ್ಬರು ತೀರ್ಕೊಂಡಿರೋ ಥರ. ನೀವು ಎಷ್ಟು ಮುಳುಗೋಗಿರ್ತೀರ ಅಂದರೆ ಸಿನಿಮಾಲಿ, ಆ ಕ್ಯಾರೆಕ್ಟರ್ ಸತ್ತೋಯ್ತು ಅಂದಿದ ತಕ್ಷಣ ಇಲ್ಲಿ ನಿಮ್ಮ ಕಣ್ಣಲ್ಲಿ ಕೂಡ ನೀರು ಬರ್ತಾ ಇರುತ್ತೆ. ಅಲ್ಲಿ ನಿಮಗೆ ಗೊತ್ತು ಇದು ರಿಯಲ್ ಅಲ್ಲ, ಇದು ಸಿನಿಮಾ, ನೀವು ಎಂಟರ್ಟೈನ್ಮೆಂಟ್ಗೆ ಅಂತ ಬಂದಿದ್ದೀರಾ, ಇದು ಸೂಪರ್ ಡೂಪರ್ ಸಿನಿಮಾ ಅಂತ ಗೊತ್ತು. ಅಲ್ಲಿ ಸತ್ತೋಗಿರೋದು ಒಂದು ಕ್ಯಾರೆಕ್ಟರ್ ಅಂತಾನೂ ಗೊತ್ತು, ಅವ್ರು ಬದುಕೇ ಇದ್ದಾರೆ ಹೊರಗಡೆ ಅಂತ ಗೊತ್ತು ನಿಮಗೆ. ಆದರೂ ಆ ಕ್ಷಣದಲ್ಲಿ ಆ ಒಂದು ಸೀನ್ ನೋಡಿ ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಬೇಜಾರು ಮಾಡಿಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇದೆ, ಓಕೆ. ಅದಾದಮೇಲೆ ಮುಂದಿನ ಕಥೆನೂ ನೀವು ನೋಡ್ತಾ ಇರ್ತೀರ. ಎಲ್ಲ ನೋಡಿ ಆದಮೇಲೆ, ಸಿನಿಮಾ ನೋಡಿದ್ಮೇಲೆ ಹೊರಗಡೆ ಬಂದು ಎಷ್ಟು ಚೆನ್ನಾಗಿ ಇತ್ತಲ್ವಾ ಸಿನಿಮಾ ಅಂದ್ಕೊಂಡು ಒಂಥರ ರಿಲ್ಯಾಕ್ಸ್ ಆಗಿ ಹೊರಗಡೆ ಬರ್ತೀರಾ. ಇಲ್ಲಿ ನೀವು ಏನು ಮಾಡಿದ್ದೀರಾ, ನಿಮ್ಮಲ್ಲಿ ಅಲ್ಲಿ ಕಾಮಿಡಿ ಬಂದಾಗ ನಕ್ಕಿದ್ದೀರಾ, ಅಲ್ಲಿ ಟ್ರ್ಯಾಜಿಡಿ ಬಂದಾಗ ಹತ್ತಿದ್ದೀರಾ, ಅಲ್ಲಿ ಒಂದು ಕೋಪ ಬರುವಂಥ ಸೀನ್ ಬಂದಾಗ ನಿಮ್ಮಲ್ಲಿನೂ ಕೋಪ ಬಂದಿರುತ್ತೆ. ಆ ಇಮೋಷನ್ ಜೊತೆನೇ ಟ್ರಾವೆಲ್ ಮಾಡಿಕೊಂಡು 3 ಅವರ್ ಕುತ್ಕೊಂಡು ನೋಡ್ತೀರಾ. ಹೊರಗಡೆ ಬಂದಮೇಲೆ ಎಲ್ಲ ಮರ್ತೋಗ್ತೀರಾ ಅಲ್ವಾ. ಇದನ್ನೇ ನಾನು ಹೇಳ್ತಾ ಇರೋದು. ಆ ಒಂದು ಸನ್ನಿವೇಶದಲ್ಲಿದ್ದಾಗ ನಿಮ್ಮನ್ನು ನೀವು ನಿಮ್ಮ ಮನಸ್ಸು ಜೊತೆ ಟ್ರಾವೆಲ್ ಮಾಡಬೇಡಿ, ಆ ಕ್ಯಾರೆಕ್ಟರ್ ಥರ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಸಿನಿಮಾಲಿ ಹೇಗೆ ಆ ಕ್ಯಾರೆಕ್ಟರ್ನ ನೋಡಿ ನೀವು ಹತ್ತಿದ್ದೀರಾ, ನಕ್ಕಿದ್ದೀರಾ, ಎಲ್ಲ ಮಾಡಿ ಹೊರಗಡೆ ಬಂದುಬಿಟ್ರಿ, ಇದೇ ರೀತಿ ನಿಮ್ಮಿಂದ ನೀವು ಹೊರಗಡೆ ಬನ್ನಿ. ಆ ಸನ್ನಿವೇಶದಿಂದ ನೀವು ಆ ಸನ್ನಿವೇಶದಲ್ಲಿ ನಿಮ್ಮ ಎದುರುಗಡೆ ಇರೋರ ಜಾಗದಲ್ಲಿ ಏನಾದರೂ ಇದ್ದಿದ್ರೆ ಆಗ ಹೇಗೆ ನೀವು ಹ್ಯಾಂಡಲ್ ಮಾಡ್ತಾ ಇದ್ರಿ ಅಂತ ಯೋಚನೆ ಮಾಡಿದಾಗ ನಿಮಗೆ ಆ ಸನ್ನಿವೇಶ ದುಃಖ, ಕೋಪ, ಬೇಜಾರು ತರಲ್ಲ. ಸೊ ಟೋಟಲಾಗಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ಓಡ್ತಾ ಇರೋ ಭಾವನೆಗಳು, ಆಲೋಚನೆಗಳು ಇವನ್ನೆಲ್ಲ ಕೂಡ ನಾವು ಒಂದು ಸಿನಿಮಾ ಥರ ನೋಡಬೇಕು.
ಮನಸ್ಸು ಅಂದ್ರೇ ಎಲ್ಲನೂ ತಗೊಳುತ್ತೆ. ಅದು ದುಃಖ ತಗೊಳುತ್ತೆ, ಸಂತೋಷ ತಗೊಳುತ್ತೆ, ಬೇಜಾರು ತಗೊಳುತ್ತೆ, ಅಳು ನಗು ಎಲ್ಲ ಥರ ಭಾವನೆಗಳನ್ನು ಒಳಗಡೆ ತಗೊಂಡು ಒಳಗಡೆನೆ ಅದು ಕೊರಗಕ್ಕೆ ಶುರು ಮಾಡುತ್ತೆ, ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ ಅಲ್ವಾ. ಮನಸ್ಸಿನ ಕೆಲಸನೇ ಅದು. ಆದರೆ ನಾವು ಆ ಮನಸ್ಸು ಜೊತೆನೇ ಟ್ರಾವೆಲ್ ಮಾಡದೆ ಪ್ರತಿ ಸಲ ಒಂದು ದುಃಖ ಆಗುವಂಥ ಸನ್ನಿವೇಶ ಆಯಿತು, ಕೋಪ ಬರುವಂಥ ಸನ್ನಿವೇಶ ಆಯಿತಾ, 1 ಸೆಕೆಂಡ್ ಕೂತ್ಕೊಳ್ಳಿ, ನಿಮ್ಮ ಮನಸ್ಸಿಂದ ಹೊರಗಡೆ ಬನ್ನಿ. ಅಂದರೆ ನಿಮಗೆ ಯಾರು ಆ ಫೀಲಿಂಗ್ಸ್ ತರಿಸಿರ್ತಾರೋ ಅವರ ಪ್ಲೇಸಲ್ಲಿ ಹೋಗಿ ನಿಂತ್ಕೊಂಡು ನಿಮ್ಮನ್ನು ನೀವು ನೋಡಿ ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತಿದ್ರಿ ಅಂತ. ಅಂದರೆ ನೀವು ಆ ಕ್ಯಾರೆಕ್ಟರಿಂದ ಹೊರಗಡೆ ಬಂದ್ಬಿಡಿ. ಆಗ ನಿಮಗೆ ಆ ಇಮೋಷನ್ ಯಾವಾಗಲೂ ಒಳಗಡೆನೆ ಕುತ್ಕೊಂಡಿರಲ್ಲ. ಆಗಿಂದಾಗಲೇ ಆಯಾ ಇಮೋಷನ್ ಏನಿರುತ್ತೋ ಹೊರಗಡೆ ಬಂದ್ಬಿಡುತ್ತೆ. ನಾವೇನಾದರೂ ಒಳಗೊಳಗೆ ಕೊರಗ್ತಾ ಇದ್ರೆ ಏನಾಗುತ್ತೆ, ಆ ಭಾವನೆಗಳ ಪಂಜರದಲ್ಲಿ ಸಿಕ್ಕಾಕೊಂಡು ನರಳಿ ಹೀಗೆ ಜೀವನ ಮಾಡ್ತಾ ಇರ್ತೀವಿ, ನರಳ್ಕೊಂಡೆ. ಅದರ ಬದಲು ಆ ಪಂಜರನ ಬಿಡಿಸಿ ನಾವು ಆ ಪಂಜರದಿಂದ ಹೊರಗಡೆ ಬಂದು ನಾವು ಆ ಭಾವನೆಗಳನ್ನು ನೋಡಿ ಮತ್ತೆ ಒಳಗಡೆ ಬಂದಾಗ ಎಷ್ಟು ರಿಲ್ಯಾಕ್ಸ್ ಫೀಲ್ ಆಗ್ತೀವಿ. ಈಗ ಕೆಲವರು ಹೇಳ್ತಾರೆ, ನಾನು ನನ್ನ ಫ್ಯಾಮಿಲಿ ತುಂಬ ಚೆನ್ನಾಗಿದ್ದೀವಿ, ಸಂತೋಷವಾಗಿ ಇರ್ತೀವಿ, ಆದರೆ ಯಾರೋ ಒಬ್ಬರು ಪರ್ಟಿಕ್ಯುಲರ್ ಪರ್ಸನ್ ಅವ್ರು ನಮ್ಮನ್ನು ನೋಡಿದ ತಕ್ಷಣವೇ ಏನೋ ಒಂದು ಆಗ್ಬಿಡುತ್ತೆ ನಮ್ಮ ಫ್ಯಾಮಿಲಿಗೆ. ಅಂದರೆ ಅವ್ರ ದೃಷ್ಟಿ ಸರಿ ಇಲ್ಲ, ಅವ್ರ ಕಣ್ಣು ನಮ್ಮ ಮೇಲೆ ಬಿದ್ದಿದೆ ಅಂತ. ಆದರೆ ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲರ ಕಣ್ಣು ಒಂದೇ ಥರ ಇರುತ್ತೆ, ಎಲ್ಲರ ಭಾವನೆಗಳು ಒಂದೇ ಥರ ಇರುತ್ತೆ. ಅವ್ರು ನೋಡಿದ್ರೂ ನಿಮಗೆ ಅದೇ ಆಗ್ತಿತ್ತು, ಅವ್ರು ನೋಡ್ದಿದ್ರೂ ನಿಮಗೆ ಅದೇ ಆಗ್ತಿತ್ತು. ಆದರೆ ಅದು ನಿಮ್ಮ ಫೀಲಿಂಗು. ನೀವು ಅವ್ರನ್ನ ನೋಡಿದ ತಕ್ಷಣ ಆ ಫೀಲಿಂಗ್ನ ಮನಸ್ಸಲ್ಲಿ ತಗೊಂಡ್ಬಂದು ಮನಸ್ಸಲ್ಲಿ ಅದನ್ನು ಎಷ್ಟು ಹಾಕ್ಕೊಂಡಿರ್ತೀರ ಅಂದರೆ ಅವ್ರು ಬಂದು ನೋಡಿ ಹೋಗಿ ಸುಮಾರು ದಿನಗಳಾದರೂ ನೀವು ಅಲ್ಲೇ ಸ್ಟಕ್ಕಾಗಿ ಕೂತಿರ್ತೀರ ಅದೇ ಭಾವನೆಯಲ್ಲೇ. ಅವ್ರು ಬಂದು ಹೋದರು, ನೋಡಿದ್ರು, ಅದಕ್ಕೆ ಹೀಗಾಯಿತು ಅಂತ. ಅದು ನಿಮ್ಮ ಭಾವನೆ, ನಿಮ್ಮ ಅನಿಸಿಕೆ. ಒಂದು ಸಲ ನಿಮ್ಮ ಕ್ಯಾರೆಕ್ಟರಿಂದ ಹೊರಗೆ ಬಂದು ಅವ್ರ ಜಾಗದಿಂದ ನೋಡಿ, ಓಕೆ ಇವ್ರನ್ನ ನೋಡ್ತಾ ಇದ್ದೀನಿ, ಹೀಗಾಯಿತು ನನ್ನ ಮನಸ್ಸಲ್ಲಿ ಅಂತ ಅಂದ್ಕೊಳ್ಳಿ. ಆಗ ಬರೀ ಇಷ್ಟು ಅಂದ್ಕೊಂಡ್ರೇ ಯಾಕೆ ನಮ್ಮ ಲೈಫಲ್ಲಿ ಈ ಥರ ಎಲ್ಲ ಆಗುತ್ತೆ, ಇಲ್ಲ ಇದೆಲ್ಲ ಸುಳ್ಳು ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ನಿಮಗೆ. ಸೊ ನಮ್ಮ ಲೈಫಲ್ಲಿ ನಡೆಯುವಂಥ ಸಂದರ್ಭಗಳಲ್ಲಿ ಮುಕ್ಕಾಲು ಭಾಗ ನಮ್ಮ ಅನಿಸಿಕೆಗಳು, ನಮ್ಮ ಭಯಗಳು. ಯಾರನ್ನಾದರೂ ಒಬ್ಬರನ್ನ ನೋಡಿ ಆಲ್ರೆಡಿ ಭಯ ಇರುತ್ತೆ, ಅವ್ರನ್ನ ನೋಡಿದ ತಕ್ಷಣ ಅಯ್ಯೋ ಈ ಥರ ಆಗ್ಬಿಡುತ್ತೆ, ಆ ಥರ ಆಗ್ಬಿಡುತ್ತೆ ಅಂತ ನೆಗೆಟಿವ್ ಆಗೇ ಅಂದ್ಕೊಳ್ತೀವಿ. ಆಗ ನೆಗೆಟಿವ್ ಆಗೇ ಆಗುತ್ತೆ. ಆಗೇನಾಗುತ್ತೆ, ಅವ್ರ ಮೇಲೆ ಆ ನೆಗೆಟಿವ್ ಭಾವನೆ ಹಾಗೆ ಫಿಕ್ಸ್ ಆಗಿಬಿಡುತ್ತೆ. ನಾನು ಹೇಳಿದೆ ತಾನೇ ಅವ್ರು ಬಂದರೆ ಈ ಥರ ಆಗುತ್ತೆ ಅಂತ, ನೋಡು ಹಾಗೆ ಆಯಿತು ಅಂತ ಅಂದ್ಕೊಳ್ತೀವಿ, ಅದೇ ಮಾತಾಡ್ತೀವಿ. ಸೊ ಎಲ್ಲನೂ ನಾವು ಅಂದ್ಕೊಳ್ಳೋ ನಮ್ಮ ಅನಿಸಿಕೆಗಳಲ್ಲಿದೆ, ನಮ್ಮ ಭಾವನೆಗಳಲ್ಲಿದೆ. ಹಾಗಾಗಿ ನಮ್ಮ ಭಾವನೆಗಳ ಪಂಜರದಿಂದ ನಾವು ಬಿಡಿಸ್ಕೊಂಡು ಆಗಾಗ ಹೊರಗಡೆ ಬಂದು ನಮ್ಮನ್ನು ನಾವೇ ನೋಡ್ಕೋಬೇಕು. ಹೇಗಿದ್ದೀವಿ, ಎಲ್ಲವನ್ನ ಹೇಗೆ ನಿಭಾಯಿಸ್ತಾ ಇದ್ದೀವಿ, ಹೇಗೆ ಎಲ್ಲನೂ ನಾವು ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನೆಲ್ಲ ನೋಡಿಕೊಂಡಾಗ ನಾವು ಎಷ್ಟೋ ಪಾಠನೂ ಕಲ್ತಿರ್ತೀವಿ. ನಮ್ಮ ಲೈಫ್ನ ನಾವು ಹೇಗೆ ಲೀಡ್ ಮಾಡೋದು ಅನ್ನೋದು ಕಲ್ತಿರ್ತೀವಿ. ಏನೇ ಆಗಲಿ, ಯಾರು ಏನೇ ಹೇಳಿ ನಮಗೆ ಬೇಜಾರು ಆಗಲ್ಲ, ಕೋಪನೂ ಬರಲ್ಲ. ಆರಾಮಾಗಿ ನಗ್ನಗ್ತಾ ಕೂಲಾಗಿ ಕಾಮಾಗಿ ಇರ್ತೀವಿ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ ಹಾಗೆ ನೀವು ಎಷ್ಟೊಂದು ಕ್ಯಾರೆಕ್ಟರ್ಸಲ್ಲಿ ಜೀವಿಸ್ತಾ ಇದ್ದೀರ ಅಲ್ವಾ. ಆ ಕ್ಯಾರೆಕ್ಟರ್ಸಲ್ಲಿ ಜೊತೆಗೆ ನಿಮ್ಮನ್ನು ಯಾರಾದರೂ ಒಬ್ಬರು ಹರ್ಟ್ ಮಾಡಿದ್ರು ಅಂದರೆ ನೀವು ಆ ಕ್ಯಾರೆಕ್ಟರ್ ಆಗಿ ಕೂಡ ಚೇಂಜ್ ಆಗಿಬಿಡಿ. ಅವ್ರ ಕ್ಯಾರೆಕ್ಟರ್ ಆಗಿ ನೀವೇ ಚೇಂಜ್ ಆಗಿಬಿಡಿ. ನೀವು ಅವ್ರ ಜಾಗದಲ್ಲಿ ಇದ್ದಿದ್ರೆ ಅಂತ ಚೇಂಜ್ ಆಗಿಬಿಟ್ಟು ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಅಂದರೆ ಈ ಸಿಚುವೇಶನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ನೀವಾಗಿದ್ದರೆ ಏನು ಹೇಳ್ತಿದ್ರಿ ಅಂತ ಅಂದ್ಕೊಂಡಾಗ ಪಾಠ ಕಲ್ತಿರ್ತೀರಾ. ಓಕೆ, ಈ ಸಂದರ್ಭದಿಂದ ಅವ್ರು ಈ ಥರ ಮಾತಾಡೋದ್ರಿಂದ ನಾನಾಗಿದ್ದರೆ ಈ ಥರ ಹ್ಯಾಂಡಲ್ ಮಾಡ್ತಿದ್ದೆ ಈ ಸಿಚುವೇಶನ್ನ ಅಂತ ಪಾಠ ಕಲಿತೀರ. ಹಾಗಾಗಿ ನಾನು ಹೇಳೋದು, ದೇವರು ಕಷ್ಟ ಕೊಟ್ಟರು ಅಂತ ಕೊರಗಬೇಡಿ. ಒಂದಾದ್ಮೇಲೆ ಒಂದು ಕಷ್ಟಗಳು ಕೊಡ್ತಾನೇ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಕಷ್ಟ ಬರ್ತಾ ಇದೆ ಅಂದರೆ ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಆ ಸಿಚುವೇಶನ್ನಲ್ಲಿ. ಈಗ ನಮಗೆ ತುಂಬ ಸಿಕ್ಕಾಪಟ್ಟೆ ಸಾಲ ಇದೆ, ಯಾರೋ ಬರ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಅಂದರೆ ಅವ್ರ ಪ್ಲೇಸಲ್ಲಿ ನಾವು ಹೋಗಿ ನಿಂತ್ಕೊಂಡು ನೋಡಬೇಕು. ಹೌದು, ನಾನಾಗಿದ್ದರೆ ಏನು ಮಾಡ್ತಿದ್ದೆ, ದುಡ್ಡು ಕೊಟ್ಟಿದ್ದೀನಿ, ಇವ್ರು ವಾಪಸ್ ಕೊಡ್ತಾ ಇಲ್ಲ, ನಾನು ಹೇಗೆ ಹ್ಯಾಂಡಲ್ ಮಾಡ್ತಿದ್ದೆ ಅನ್ನೋ ಒಂದು ಪಾಠ ಕಲಿತೀರಿ.
ಸೊ ಈ ರೀತಿ ಪ್ರತಿ ಒಂದು ಸನ್ನಿವೇಶನ ಒಂದು ಪಾಠ ಅಂದ್ಕೊಂಡಾಗ ನಿಮ್ಮ ಲೈಫಲ್ಲಿ ಯಾವುದು ಕಷ್ಟ ಅಂತ ಅನ್ಸಲ್ಲ, ಯಾವುದು ನಿಮಗೆ ಹರ್ಟ್ ಆಗಲ್ಲ, ಯಾವುದು ಬೇಜಾರಾಗಲ್ಲ. ಈ ರೀತಿ ಮಾಡೋದ್ರಿಂದ ಇನ್ನೊಂದು ಕೂಡ ಒಳ್ಳೆ ವಿಷಯ ಆಗುತ್ತೆ. ಅದೇನು ಅಂದರೆ, ನೀವು ಅನಾವಶ್ಯಕವಾಗಿ ಏನಾದರೂ ಕೊರಗ್ತಾ ಇದ್ರೆ, ಯಾವುದ್ರ ಬಗ್ಗೆ ಆದರೂ ಯೋಚನೆ ಮಾಡ್ತಿದ್ರೆ, ನಿಮ್ಮ ಮನಸ್ಸೇ ನಿಮಗೆ ಹೇಳುತ್ತೆ, ಈಗ ನಿನಗಿದು ಬೇಕಾ, ನಿನಗೆ ನಿನ್ನ ಲೈಫಲ್ಲಿ ಎಷ್ಟೊಂದು ಕೆಲಸ ಇದೆ, ಎಷ್ಟೊಂದು ಮ್ಯಾನಿಫೆಸ್ಟೇಷನ್ಸ್ ಇದೆ, ಎಷ್ಟೊಂದು ಗೋಲ್ಗಳಿದೆ, ಅದನ್ನೆಲ್ಲ ಅಚೀವ್ ಮಾಡಬೇಕು ಅಂದರೆ ನೀನು ಈ ರೀತಿ ಕೊರಗೋದು ಬೇಕಾ ಈಗ ನಿನಗೆ ಅಂತ ನಿಮ್ಮ ಮನಸ್ಸೇ ನಿಮಗೆ ಹೇಳುತ್ತೆ. ಸೊ ನಿಮಗೆ ನಾನು ಏನು ಹೇಳಕ್ಕೆ ಬಂದೆ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವೆಲ್ಲ ಕೂಡ ನಿಮ್ಮ ಮನಸ್ಸಿನ ಪಂಜರದಲ್ಲಿ ಭಾವನೆಗಳಾಗಿ ಬಂದಿಯಾಗದೆ ಆ ಪಂಜರದಿಂದ ಹೊರಗೆ ಬಂದು ಆ ಸನ್ನಿವೇಶಕ್ಕೆ ತಕ್ಕಂತೆ ನೀವು ಏನು ಪಾಠ ಕಲ್ತ್ರಿ ಅನ್ನೋದನ್ನು ಯೋಚನೆ ಮಾಡೋಕ್ಕೆ ಈಗಲಿಂದನೇ ಶುರು ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.